ನನಗೆ ಒಂದಕ್ಕೆ ಅವ್ರಿಗೆ ಮಾಮೂಲಿ ಚೆನ್ನಾಯ್ತಣ್ಣ. ಕಮ್ಮಿ ಇರ್ಲಿ ಬೇಡ ಹುಡುಗರೆಲ್ಲ ಸ್ಟೋರಿ ಭಯಾನಕವಾಗಿದೆ. ಏನು ನಿಂಗೆ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಧು ಬನವಾಸಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮಾರ್ನಿಂಗ್ 4 ಗಂಟೆಗೆ ಹೊರಟಿದ್ದೀವಿ ರೋಡ್ ಟ್ರಿಪ್ ಅಂತ. ಯಾವ ಪ್ಲೇಸಿಗೆ ವಿಡಿಯೋ ಕೊನೆವರೆಗೂ ನೋಡಿ, ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ನಮ್ಮ ಹತ್ರ ಬೇಡ, ಮುಖ ನೋಡಿ ಸ್ಮೈಲ್ ಮಾಡ್ತಾನೆ. ಬೈಕ್ ನೋಡುಗ ಗುರಾಯಿಸ್ಕೊಂಡು ಬಂದವ. ಭಾಳ ಡೇಂಜರ್ ಅಣ್ಣ ಗಾಡಿ. ಇಲ್ಲ ಒಂಥರ ಕಣ್ಣೂರಿ. ಬೆಳಗ್ಗೆ ಜಿಮ್ ಮಾಡ್ತೀವ. ನಾನು ಜಿಮ್ಮಿ ಹೋಗಿ ಎಷ್ಟೋ ದಿವಸ ಆಗ್ಬೋದು, ವರ್ಷಗಳೇ ಕಳೆದೋಯ್ತು. ನಾವು ಸುಮ್ಮನೆ ಫಿಗರ್ಗಳು ನೋಡ್ಕೊಂಡು ಹಂಗೆ ಈಗ ಬಂದು ಕೂಡಲೇ ಫಸ್ಟ್ ಜಿಮ್ಮಿ ಹೋಗ್ಬೇಕು. ಅಲ್ಲ ಫಿಗರ್ ಮನೆ ಸತ್ತೋಗ್ಲಿ. ನನ್ನ ಪರಿಸ್ಥಿತಿ ಎಲ್ಲ ಈಗ ನಾನು 100 ದಾಟ್ಬಿಟ್ಟು ಅನಿಸ್ತಾ ಇದೆ. ನಂಗೆ ಫೀಲ್ ಅದೇ ತರ ಅನಿಸ್ತಾ ಇದೆ. ಏನಾಗಲ್ಲ, ಸ್ವಲ್ಪ ದಾಟ್ಬೇಕು, ಸ್ವಲ್ಪ ಇಲ್ಲಿ ನೋಡಿ ಯಾರು ಸರ್, ಅವನೇ ಒಂದನ ಆಸೆ ಎಲ್ಲರಿಗೂ ಇರುತ್ತೆ, ನಿನಗೆ ಆಸೆ ಇಲ್ಲದೆ ಇರುತ್ತಾ? ಮೊದಲು 1-2-3 ಪ್ಲೇಸ್ ಚೂಸ್ ಮಾಡಿಟ್ಟಾನ. ಏನು ಅಲ್ಲಿ ಕುಕ್ಕೆ ಹತ್ರ ಸ್ನಾನಕ್ಕ ಪ್ಲೇಸ್. ಸೊ ವಾಟರ್ ಫಾಲ್ಸ್ ಒಂದೆರಡು, ಈ ಪೀಕ್. ಈ ಲೆವೆಲ್ಗೆ ಫುಲ್ ಜಿಮ್ಮಿ ಹೋಗಿ ಎಲ್ಲ ಜನ ರೆಡಿ ಆಗಿ. ನಾವೇನು ಮಿಸ್ ಮಾಡ್ತೇವಪ್ಪ. ನಮ್ಮ ಭರತ ಸಣ್ಣ ಹಾಕರು ರೆಗ್ಯುಲರ್ ಹೋಗ್ತಾರೆ. ಅದೇ ಅಭ್ಯಾಸ ಬಲ್ಲ ಅಷ್ಟ. ನಾನು ಒಂದು ಕಚ್ಕೊಂಡ್ಬಿಟ್ರೆ ನಾನು ಅಷ್ಟು ಈಚೆಗೆ ಯಾವ್ದು ಬಿಡಲ್ಲ. ನಾನು ಹೋಗ್ತಾ ಇದ್ದು ಜಿಮ್. ಏನ್ ಗೊತ್ತಾ, ಈಗ ಕಚ್ಕೊಳಲ್ಲ ನಾನು. ಜನಗಳು ಜಿಮ್ಮು ಎಲ್ಲೋ ನೋಡ್ಯಾರ. ಈಗ ಇಲ್ಲ ಏನ್ ಗೊತ್ತಾ, ಅದೊಂಥರ ಅಡಿಕ್ಟ್ ಆಗ್ಬಿಡಿ. ಅಂದ್ರೆ ಏನ್ ಗೊತ್ತಾ, ರೆಗ್ಯುಲೇಟ್ ಅಲ್ಲ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ತೀವಿ. ಈ ಕಡೆ ಟೈಮ್ ಈ ಕಡೆ ಇತ್ತು, ಈ ಕಡೆ ಹಿಂಗೆ ಕಡೆ ಎಲ್ಲ ಅಲ್ಲ ಈ ಕಡೆ ಜಾಗ ಇದೆ ಬಿಡ ತಗೊಳ್ಳೋ. ಈಗ ನೀರಿನ ಟ್ಯಾಂಕರ್ ಮೈ ಮೇಲೆ ಬರ್ತಾರ. ಜಾಗ ಐತೆ ರೈಟ್ ಸೈಡ್. ಓಕೆ, ಟ್ಯಾಂಕರ್ ನಮ್ದೇ ಇದೆ ನೋಡ್ರಿ. ಈಗ ಅಪರೇಟ್ ಹೋಟೆಲ್ ನಮ್ ನೀರೇ ಬೇಕು, ಖಾಲಿನೇ ಆಗಲ್ಲ. ಹಿಂಗೆ ಹೊಡ್ಬಿಡು, ಹೆಂಗೆ ಹಿಂಗೆ ಹೋಗೋಣ. ರಿಂಗ್ ರೋಡ್ ಮೇಲೆ ಅದೇ ಹಿಂಗೆ ರಿಂಗ್ ರೋಡ್ ಮೇಲೆ. ರಿಂಗ್ ರೋಡ್ ಮೇಲೆ ಹೋದ್ರೆ ತುಮಕೂರು ರೋಡ್ ಟಚ್ ಆಗ್ತದಣ್ಣ. ಅದೇ ಇದಕ್ಕೆ ಒಂದೇ ರೋಡ್ ಹತ್ರ ಎಲ್ಲ ನೀ ಡೈರೆಕ್ಟ್ ಇದಕ್ಕೆ ಹೋಗ್ಬಿಡ್ತೀವಿ. ನೀ ಮತ್ತೆ ಇದಕ್ಕೆ ಹೋಗ್ಬೇಕಾ, ಊರಿಗೆ ಹೋಗ್ಬೇಕಾರೆ ಹೆಂಗ್ ಹೋಗ್ತೀನಿ? ನಾವು ಹಿಂಗೆ ಹೋಗೋದು. ಊರಿಗೆ ಹೋಗೋದ್ರೆ ನಮ್ದು ಅದೇ ತುಮಕೂರು ರೋಡ್, ಹಾವೇರಿ ಟಚ್. ಇಲ್ಲಿದೆ ಒಂದಿದೆಪ್ಪ ನೀರು. ಇಲ್ಲಿ ಏನ್ ಬೇಕು? ಇದಾವಲ್ಲ, ಇಲ್ಲ ಒಂದೇ ಇದೆ ಇಲ್ಲಿ. ಇಲ್ಲ 4 ಕಣ್ಣಿನ ಒಂದಿಂದ ಆಯ್ತಾ? ಇಲ್ಲ ಈಗ ಬೇಡ. ಈಗ ನನಗೀಗ ಕುತ್ತಿಗೆಗೂ ಪಿಲ್ಲ 5 ಹಾಕ್ಸ್ಕೊಂಡ್ ಅದಕ್ಕೆ ರಿಲ್ಯಾಕ್ಸ್ ಅವು ನಾವು ಹೊಸ ಕಾರ್ ಹಳೇದು 20 ವರ್ಷಕ್ಕೆ 15 ವರ್ಷಕ್ಕೆ ಅಂತ ಹಾಕ್ಸಿದ್ವಿ. ಕಟ್ಟಿಗೆ ಎಲ್ಲ ಗುಂಡಲ್ಲಿ ಹಾಕ್ತಾರೆ. ಗುಂಡು ಇನೋವಾ ಕರೆಕ್ಟ್ ಆಗಿರ್ತದೆ, ಉದ್ದ ಸೀಟ್ ಅಲ್ಲ. ಅಂದ್ರೆ ಹೀಟ್ ಆಗ್ಬಾರ್ದು ಅಂತ. ಇಲ್ಲ ಚೆನ್ನಾಗಿ ಹೀಟ್ ಆಗುತ್ತಲ್ಲ. ಈಗ ಮೊನ್ನೆ ಕೈ ಕೊಟ್ಬಿಡಲ್ಲ ಅದು. ಮೊನ್ನೆ ಯಾವತ್ತು ಕೈ ಕೊಟ್ಟಿದ್ರೆ ಒಂದು ಯಾವಾಗ ಸರ್? ಪಾಪ ಇವನಿಗೆ ಊರಿಗೆ ಇಲ್ಲ ಸರ್, ನಂಗೆ ಅವತ್ತು ಆಗ್ಲೇಬೇಕು. ಲಾಗಿನ್ ವರ್ಕ್ ಮಾಡ್ಬೇಕಾ ಇದೆ ಸರ್, ಕೊಡ್ಲಿಲ್ಲ ಅಲ್ರಿ. ಅಲ್ಲ ಏವತ್ತ ವಿಜಯ್, ಡೀಸೆಲ್ ಹಾಕ್ಸಿರ? ಎಲ್ಲಾರು ಇಲ್ಲ ಮುಂದೆ ಹಾಕ್ಸ್ರು. ಇಲ್ಲ ಹಾಕ್ಸ್ಬೋದು. ಇನ್ನು 230 ಕಿಲೋಮೀಟರ್ ಇದೆ ತೋರಿಸ್ತೇನೆ. ಇಲ್ಲ ಅದ್ರ ಎಷ್ಟು ಹಾಕ್ಸ್ಬಿಡೋಣ. ಅಲ್ಲಿ ಅವ್ರ ಸ್ಟಾಪ್ ಅಂತ ಹಾಕಿದಾರಲ್ಲ. ಹೌದಾ, ಬೋರ್ಡ್ ಹಾಕಿ ಮುಗೀತು. ತೂರೇ ಅಲ್ಲ ಅಲ್ಲ ಯಾವ್ದೇ ಸಿಗ್ತಾವೆ. ಕೌಂಟರ್ ಕ್ಲೋಸ್ ಅಂತ ಅಲ್ಲ, ಬೇಕಾಸ್ ಕೆಲಸ ಏನ್ ತಿಂದ. ನಾವೊಂದು 3 ಇಡ್ಲಿ ತಿಂದ. ತಗೊಂಡೇ ನಾವು ಪಂಚೆ ಯಾವ್ದು ತಗೊಂಡಿಲ್ಲ ಸರ್. ನಂಗೆ ಗೊತ್ತೇ ಇಲ್ಲ ಎಲ್ಲಿ ಹೋಗೋದಂತ. ಅಲ್ಲ ನೀವು ಇಷ್ಟೊಂದು ನಾವು ಎಲ್ಲೂ ಹೋಗಲ್ಲ, ಆದ್ರೂ ತಗೊಂಡು ಪಂಚೆ ಬೇಕಲ್ಲ ಅಲ್ಲ, ದೇವಸ್ಥಾನಕ್ಕೆ ಪಂಚೆ ಬೇಕಲ್ಲ. ನಂಗೆ ಗೊತ್ತೇ ಇಲ್ಲ, ನಿನ್ನೆ ಫೋನ್ ಮಾಡಿ ಪಂಚ ಹಾಕಂತಾರ. ಶರ್ಟ್ ಮೇಲ್ಗಡೆ ತೆಗೆದು ಪ್ಯಾಂಟ್ ಇದ್ರೆ ಕೆಳಗಡೆ ನಡೀತೆ. ಶರ್ಟ್ ಒಂದು ತೆಗಿತಾರೆ. ನಮಗೆ ನಾವು ಅದು ಪಂಚೆಗಳು ಯಾವಾಗ ಯೂಸ್ ಮಾಡೋದನ್ನ ಹಂಗೆ ಮಡಿಚಿ ನಂದು ಅಲ್ಲಿ ಪಂಚೆ ಇದಾವ ಯಾವ ಅಂತ ಯಾವ ತಕೊಂಡು ಮತ್ತೆ ಎಲ್ಲ ಅದು ಮುಡುಗಿದ್ದು ಮಡಿಚಿಟ್ಟಿದ್ದು ಹೊರಗಡೆ ಬಂದ್ರೆ ಹೆಂಡತಿ ಬರೋ ತಕ್ಕಂಡು ಹಂಗ ಬಿದ್ದಿರ್ಬೇಕು ಹೊರಗೆ. ಅವಳ ಸಮಸ್ಯೆ. ನೀವು ಮತ್ತೆ ಪಂಚೆ ಅದಕ್ಕೆ ಯೂಸ್ ಮಾಡಕ್ ತಂದಿರ ಮತ್ತೆ ಅಲ್ಲಿ ಯೂಸ್ ಮಾಡಿದವಲ್ಲ ಪಂಚೆ ನೀವು ದೇವಸ್ಥಾನ ಹಾಕಿ ಬರೋದಾದ್ರೆ. ನಂಗೆ ಗೊತ್ತೇ ಇಲ್ಲ ಎಲ್ಲಿಗೆ ಹೋಗೋದು ಅಂತ. ಫೋನ್ ಮಾಡಿ ನಿನ್ನೆ ಫೋನ್ ಮಾಡಿ ಬಾ ನೀನು ಎಲ್ಲ ಹೋಗೋಣ ಅಂತ
ಅಂತ ಇವಾಗೇ ಗೊತ್ತಾಗಿದೆ. ಕಿಲೋಮೀಟರ್ ಅವರು ಕೂಡ ಫ್ಯಾಮಿಲಿ ಟ್ರಿಪ್ ಹೋಗ್ತಾರೆ ನಾಳೆ. ಹೌದಾ? ಇದು ವೈರ್ಲೆಸ್ ಚಾರ್ಜರ್ ಇರುತ್ತೆ, ವೈರ್ಲೆಸ್ ಚಾರ್ಜರ್ ಇರುತ್ತೆ. ಆಮೇಲೆ ಇದು ಸೀಟ್ ಅಡ್ಜಸ್ಟ್ಮೆಂಟು ಎಲೆಕ್ಟ್ರಿಕ್ ಇರುತ್ತೆ. ಇಲ್ಲ ಇದ್ರಲ್ಲಿ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಇರಲ್ಲ. ಇದು ಮಿಡ್ ವೇರಿಯಂಟ್ ಅಲ್ಲ ಸರ್? ಮಿಡ್ ವೇರಿಯಂಟ್ ಅಲ್ಲಿ ಏನು ಗೊತ್ತಾ, ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಕಂಪ್ಲೀಟ್ 7 ರೂಫು, ಡಿಸ್ಪ್ಲೇ ಸೇಮು. ಏನಪ್ಪ ಕಿತ್ತೋಗಿರೋ ಹುಡುಗರೆಲ್ಲ ಇಂಥ 90% ಹುಡುಗರು ಬೈಕ್ ತಗೊಳ್ಳೋದು ಹುಡುಗಿಯರು ಪಿಕಪ್ ಮಾಡ್ತಾರೆ. ಕಿತ್ತೋಗಿರೋ ಮಗನಿಗೆ ಎಂತ ಹುಡುಗಿರು ರ್ಯಾಪಿಡೋ ಬೈಕ್ ಸ್ಟೋರಿ ಭಯಾನಕವಾಗಿದೆ. ಏನು ಅವ್ನಿಗೆ ಗೊತ್ತಿಲ್ಲ ಇದು ರ್ಯಾಪಿಡೋ. ನನಗೇನು ಗೊತ್ತಪ್ಪ, ಆಟೋ ಅಂತ ಕೇಳಿದೀನಿ, ಊಬರ್ ಓಲಾ ಕೇಳಿದೀನಿ. ಏನಾದ್ರು ಗೊತ್ತಿಲ್ಲ, ನಮ್ಮ ನೋಡ್ರಿ ಕೂಡ ನಮ್ಮನ್ನ ಅವಳು ಅವನ ಜೊತೆ ಹೋಗ್ತಾಳ. ಕಿತ್ತೋಗಿರೋ ಹುಡುಗ ನಾನು ನನ್ನ ಎತ್ತಿಗೆ ಅಡ್ಸತ್ತೇನೆ ನೋಡೆ ಅಲ್ಲಿ ನೋಡ ಕಿತ್ತೋಗಿರೋ ಅವನು ಅಂತ ಹುಡುಗನ ತಕೊಂಡು ಹೋಗ್ತಿರ್ತಾನೆ. ನಾವು ವೇಸ್ಟ್ ಆಗ್ತೀವಿ. ಯಾವ್ದೋ ಒಂದು ಹುಡುಗ ರೀಲ್ಸ್ ಮಾಡಿದ್ನಲ್ಲ, ಊರಿಂದ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂತ ಊರಿಂದ ಓಡಿಸಿದ್ರು. ಊರಲ್ಲಿ ಬೈತಾರ ಅಂತ ಸಿಟಿ ಬಂದು ಇಲ್ಲಿ ರ್ಯಾಪಿಡೋ ಓಡಿಸ್ತಾ ಇದ್ರೆ ಇಲ್ಲಿಂದ ಯಾವನೋ ಕಾಲ್ ಮಾಡಿ ಊರಿಗೆ ಒಂದೊಂದು ಹುಡುಗಿನ ಓಡಾಡ್ತಾ ನಿನ್ ಮಗ ಅಂತ ಕಾಲ್ ಮಾಡಿ. ರ್ಯಾಪಿಡೋ ಇಂದ ಸುಮಾರು ನಮ್ಗೆ ಗೊತ್ತಿಲ್ಲ, ನಮಗೂ ಅವಾಗ ಜನರಿಗೆ ಹೆಲ್ಪ್ ಆಗೈತೆ ಸರ್. ಹೆಲ್ಪ್ ಆಗೈತೆ ಜನರಿಗೂ. ಹಿಂದ್ಗಡೆ ಯಾವಾಗ ಹುಡುಗಿರು ಹಾಫ್ ಹೆಲ್ಮೆಟ್ ಹಾಫ್ ಅಂತಾರೆ, ಹೆಲ್ಮೆಟ್ ಅದು ರ್ಯಾಪಿಡೋನೇ ಫಿಕ್ಸ್. ಮೊನ್ನೆ ನಾನು ನಿಂತ್ಕೊಂಡಿದ್ದೀನಿ ವಿನಯ್, ಒಂದು ಹುಡುಗಿ ಕೇಳ್ಬೇಕಾ ನಿಮ್ದು ಏನೋ ಹೇಳ್ದ ಅಡ್ರೆಸ್, ಕೂತ್ಕೊಳಕ್ಕೆ ಬಂದಂಗೆ ಮಾಡಿದ್ದು. ಮೇಡಮ್ ಐ ಆಮ್ ನಾಟ್ ರ್ಯಾಪಿಡ್. ನೀನ್ ಹೆಂಗಿದ್ರೆ ರ್ಯಾಪಿಡೋ ಅಂತ ಹೆಸರಿತ್ತಲ್ಲ, ಅಲ್ಲ ಒಂದು ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾನೆ ನೀವು. ಹೆಲ್ಮೆಟ್ ಇಟ್ಕೊಂಡೆ ಕೂತಿದ್ದ ನಾನು. ರ್ಯಾಪಿಡೋ ಸರ್ವಿಸ್ ಅಂತ ಇಟ್ಟೇನೆ. ಇಲ್ಲ ನಾನು ಹಂಗೆ ನಾನು ಕೇಳ್ಬಿಟ್ಟೆ, ಏನ್ ಮೇಡಮ್ ನಾನು ರ್ಯಾಪಿಡ್ ಅಂತ ಹೇಳ್ತೀನಿ. ಇಲ್ಲ ಸಾರಿ ಸರ್ ಸಾರಿ, ಇಲ್ಲ ನಾನು ವೈಟಿಂಗ್ ಇದೆ ಲೊಕೇಶನ್ ಇತ್ತು ಅವರೇ ಅನ್ಕೊಂಡೆ. ಆಯ್ತು ಬಿಡಿ, ಹೇಳ್ಬಿಡ್ಬೇಕು, ಹೇಳಿ ಬರೀ ಮನೆಗೆ ಹೋಗಂದ್ಬಿಡು ಮನೆ. ಅಲ್ಲ ಬಜೆ, ನೀವ್ ಇಂಥ ಚಾನ್ಸ್ ಬಿಡೋದಲ್ಲ, ಯಾರು ನಿಮ್ಮನ್ ಮಾತ್ರ ಯಾರು ಬಂದು ಕೇಳಲ್ಲ. ನಾವು ಇನ್ಮೇಲೆ ಪಾರ್ಟ್ ಟೈಮ್ ರ್ಯಾಪಿಡ್ ಓಡಿಸ್ತೀವಿ. ಅಲ್ಲ ಇವಾಗ ಒಂದ್ ಕೆಲಸ ಮಾಡಿ, ಬೆಳಗ್ಗೆ ಕ್ಲಿನಿಕ್ 1 ಗಂಟೆ ತನಕ 1ರಿಂದ 6 ರ್ಯಾಪಿಡ್ ಓಡಿಸ್ರಿ. ಅಲ್ಲ ರೀ, ಒಂದು ನಾನಲ್ಲ, ಬೆಳಗ್ಗೆ 7 ಗಂಟೆಯಿಂದ 9 10 ಗಂಟೆ 9 ಗಂಟೆ ರ್ಯಾಪಿಡ್ ಓಡಿಸು. ಚೆನ್ನಾಗಿ ಇದು ಮಾತಾಡ್ಕೊಂಡಿದ್ರೆ ಈಗ ಜಿಮ್ ಜಾಬ್ ಬಿಡೋದಿರಿ ಹೆಂಗಿದ್ರೆ ಸುಮಾರು 4 ಇಡ ಜಿಮ್ ಅಲ್ಲಿ ನೋಡು. ಮೊನ್ನೆ ಒಬ್ರು ಹುಡುಗಿ ಅಲ್ಲ, ಈಗ ಜಿಮ್ ಇನ್ಸ್ಟ್ರಕ್ಟರ್ ಆಗಿ ಹೋಗ್ತೀಯಾರಪ್ಪ ಇಬ್ರು. ಒಬ್ಳೆ ಇದ್ಲು ಗೊತ್ತವಳು, ಬೆಳಗ್ಗೆ ಹೋಗಿದ್ದಳು, ಒಬ್ಳೆ ಮಾಡ್ತಾ ಇದ್ಲು ಕಷ್ಟಪಟ್ಟು. ಈಗ ಬಂದು ಕುತ್ಕೊಂಡು ಅವ್ನು ಯಾವ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡು ಆಧಾರ್ಕೊಂಡು ಹೋಗ್ತಾ ಇದ್ದಾಳೆ. ಮಾಡೋದೆಲ್ಲ ಜಿಮ್ಮು. ಅಲ್ಲ ನೀವು ಬೈಬೇಕು ಹೋಗಿ. ಒಂದ್ ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಷ್ಟು ಮಾಡ್ತಾ ಇದ್ ಗೊತ್ತಾ, ಕಷ್ಟಪಟ್ಟು ಇವನು ಅಂತಲ್ಲ ಏನಿಲ್ಲ, ಅವ್ನು ಯಾಕೆ ಕಷ್ಟಪಡ್ತಾಳೆ ಅಂತ. ಆಮೇಲೆ ನೋಡಿದೆ ಇವತ್ತು ನಿನ್ನೆ ನೋಡಿದಲ್ಲ ಯಾರೋ ಕೂತ್ಕೊಂಡು ಅಳತೆ ಹೊಡ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ಸಿದ್ದರಾಮಯ್ಯ ಆಲ್ಮೋಸ್ಟ್ ಮುಗಿಸ್ಕೊಂಡು ಕೈ ಕೊಟ್ಬಿಡ್ತಾನ ಅಂತ ಡೌಟ್ ಇದೆ. ರಿಟೈರ್ಮೆಂಟ್ ಅಂದ್ಬಿಟ್ಟ ಅಂದ್ರೆ, ಈ ಸಿದ್ದರಾಮಯ್ಯ ರಿಟೈರ್ಮೆಂಟ್ ತಗೊಂಡ್ರೆ ಅಲ್ಲ DK ಶಿವಕುಮಾರ್ ತುಂಬಾ ಕಷ್ಟ ಬಿದ್ದಿದ್ದಾರೆ. ಬಟ್ ಅವ್ನಿಗೆ ಜನಬೆಂಬಲ ಎಲ್ಲ ಬೆಂಬಲ ಅಂದ್ರೆ ಯೂತ್ಸ್ ಭಯಂಕರ ಬ್ಯಾಕಪ್. ಅಲ್ಲ ಜನಬೆಂಬಲ ಅಂದ್ರೆ ಹಿಂಗೆ ಅಂತ ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಈಗ? ಯಾವ ಊರಿಗೆ ಹೋಗ್ತಾ ಇರೋದಣ್ಣ ನಾವು? ಈಗ ಹಾಸನ್ ರೋಡ್ ಅಲ್ಲಿ ಸಕಲೇಶ್ಪುರ ಕ್ರಾಸ್ ಮಾಡಿ ಧರ್ಮಸ್ಥಳ ಹೋಗಿ, ಓಕೆ, ಬೆಳಗ್ಗೆ ದರ್ಶನ ಮಾಡಿ, ಆಮೇಲೆ ಯಾವ್ಯಾವ್ದೋ ಮದುವೆ ಒಂದು 2-3 ಪಾಯಿಂಟ್ ಇದೆ ನಮ್ಮ ವ್ಯೂ ಪಾಯಿಂಟ್, ಓಕೆ, ಅಲ್ಲೆಲ್ಲ ಹೋಗಿ ಸುಬ್ರಹ್ಮಣ್ಯ ಹೋಗಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರು. ಓಕೆ. ಇದು ಗೊಮ್ಮಟೇಶ್ವರ ಎಲ್ಲಿದೆ ರೀ? ಅಲ್ಲಿ ಅದೇ ರೂಟಲ್ಲಿ ಇದೆ ತಾನೆ? ಧರ್ಮಸ್ಥಳದಲ್ಲೇ ಇದೆಯಲ್ಲ. ಅಲ್ಲ ರೀ, ಅಲ್ಲಿಂದ ಮತ್ತೊಂದು ದೊಡ್ಡದಾಗಿದೆ ನೋಡ್ರಿ, ಶ್ರವಣಬೆಳಗೊಳ. ಅಲ್ಲೇ ಅದೇ ರೂಟ್ ತಾನೆ? ಸೆವೆನ್ ಬರೋಣ ಅಣ್ಣ. ಅಲ್ಲೇ ಹೋಗ್ಬರ. ಒಂದು 2-3 ಪ್ಲೇಸಿಗೆ ಹೋಗ್ಬರೋಣ ಅಣ್ಣ. ಬಂದಿದ್ದೀವಲ್ಲ ಹಂಗೆ. ಏನ್ ಟೈಮ್ ಸಿಗಲ್ಲ. ನೀನು ಈಗ ಹೊಸ್ದಾಗಿ ಹೋಗ್ತಿದ್ಯಾ ಅಥವಾ ನಾವು ನಾನು ಹಳಬ ಬಂದು ಇಬ್ಬರು ಟೈಮ್ ಏನೋ ಅಡ್ಜಸ್ಟ್ ಆದ್ರೆ ನೀವು ನಾಳೆ ರಾತ್ರಿ 12 ಗಂಟೆ ಮನೆ ಬರೋರು. ಸುಮ್ಮನೆ ಹೇಳೋದು ಕೊಡಿ, ನನಗೆ ಗೊತ್ತಿರೋ ವಿಷಯ.
ಫುಲ್ ರಶ್ ಹೇಳ್ತಾರಣ್ಣ ತುಮಕೂರು ರೋಡು, ನಮ್ಮೂರು ರೋಡು. ಹಚ್ಚಬೇಕು 1 hour. ಹತ್ಬೇಕಾ ಮೇಲ್ಕೆ? ಮತ್ತೇನೇನು ಹಂಗಿದ್ರೆ ಬರಲ್ಲ ನಾವು ಹತ್ತದು ಇಳಿಯೋದಕ್ಕೆಲ್ಲ ಬರಲ್ಲ ನಾನು, ಸೀದಾ ಹೋಗ್ಬೇಕು. ನಮ್ಮ ಮದುವೆಗಾದ್ರೂ ಮನೆಗೆ ಅದನ್ನೇ ಹೇಳಿದೆ, ನೋಡೋ ಫಾಲ್ಸ್ ಹೋದ್ ಕೂಡಲೇ ನೀರಿಗೆ ಬೀಳ್ಬೇಕು ಅಂತ ಜಾಗ ಇರ್ಬೇಕು. ನೋಡೇ ಫಾಲ್ಸ್ ಇದೆ. ಹತ್ತಬೇಕು 1500 ಮೆಟ್ಲು. ಟ್ರಕ್ಕಿಂಗ್ ಆದಂಗೆ ಆಗುತ್ತಲ್ಲ ಸರ್ ಅದು? ಟ್ರಕ್ಕಿಂಗು. ಹತ್ಬೋದು ಏನು ಇವತ್ತಷ್ಟೇ ಮಣಿಪಾಲಿಗೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದೆ. ಸುಮ್ಮನಿರಿ ರಯ್ಯ ಬಜೆ. ಒಳ್ಳೇದಲ್ವಾ? ಹಾ, ಎಲ್ಲ ನೆಗೆಟಿವ್ ಬಜೆ. ಟ್ರೋಪೈ ಕೂಡ ನೆಗೆಟಿವ್ ಇದೆ, ECG ನಾರ್ಮಲ್, 2D ECMO ನಾರ್ಮಲ್. 10,000 ರೂಪಾಯಿ ಬಿಲ್ ಮಾಡಿದ್ರು. ಆಮೇಲೆ ಮಲ್ಲಿಕ್ ಕಾಲ್ ಮಾಡಿದೆ, ರಾಮ್ ಬಂದ. ಒಂದು 3,000. ಯಾವುದಕ್ಕೆ ಹೋದ್ರು ಟೋಲ್ ಕಟ್ಟಲೇಬೇಕಲ್ಲ. VIP ಗೆ ಹೋದ್ರು ಕಟ್ಟಾಗಿ ಆಗುತ್ತೆ. ಹಾಂ, ಕಟ್ಟಾಗಲ್ವಾ? ಕಟ್ಟಾಗತ್ತೆ. ನೋಡೋಣ VIP ಗೆ ಇಲ್ಲ ಯಾರು ಇಲ್ಲ ಅಲ್ಲಿ. ಡೇ ಟೈಮಲ್ಲಿ ಇಲ್ಲಿ ಯಾವುದೋ ಗೇಟ್ ಕ್ಲೋಸ್ ಮಾಡಿದಾರೋ ಅಲ್ಲಿ, ಅದು ಗೇಟೇ ಇರಲ್ಲ ಅವಕ್ಕೆ. ಓಕೆ, ಇಲ್ಲಿ ಯಾವುದು ಟೋಲ್ ಇಲ್ಲಲ್ಲಣ್ಣ. ಇದು ನೆಕ್ಸ್ಟ್ ಅನ್ಸುತ್ತೆ. ಇದ್ರೆ ನೆಕ್ಸ್ಟ್ ಇದೆ. ಇದು ಯಾವುದು ಇಲ್ಲ, ಇದು ನಾರ್ಮಲ್. ಆಟೋಮೆಟಿಕ್ ಕಟ್ಟಾಗುತ್ತೆ. ಸಪ್ನ ಕಟ್ಟಾಗ್ಬಿಡುತ್ತೆ. ಓಕೆ, ಕ್ಯಾಮ್ರಾ ಇದೆ. ಇಲ್ಲ ಅಲ್ವಾ? ನಾನು ಕೇಳ್ದಣ್ಣ ಎಷ್ಟು ವಾಟ್ರು? ಟೋಲ್ ಗೇಟಲ್ಲೆಲ್ಲ ರೇಟ್ ಜಾಸ್ತಿ ಅಣ್ಣ. ಡಾಕ್ಟ್ರ್ ಓಡಿಸ್ತಾರಂತೆ ಕಾರು. ಡಾಕ್ಟ್ರು ಪ್ರೆಸ್ಸಿಂಗಾ? ಪ್ರೆಸ್ ಮಾಡಿಬಿಡಿ. ಹೆಂಗೆ? ಕ್ಲಚ್ ಫುಲ್ ಒತ್ತಿದ್ರಾ? ಓದ್ತಿದ್ದೀನಿ. ಈಗ ಪ್ರೆಸ್ ಮಾಡಿ. ಹಾಂ, ಬ್ರೇಕ್ ಹೊತ್ಕೊಂಡಿದ್ದೀರಾ? ಇದನ್ನ ತಕ್ಕೊಳ್ಳಿ. ಏನು? ಹ್ಯಾಂಡ್ ಬ್ರೇಕ್ ತಕ್ಕೊಂಡಿದ್ದೀರಾ? ತಗೊಂಡಿದ್ದೀನಿ. ನಾವು ಹಾಕ್ಬೇಕಲ್ಲ. ಹಾಂ, ಹಾಕ್ಬೇಕು ಸರ್. ಹಾಕೊಂಡು ನೋಡಿ. ಬನ್ನಿ ಗಾಡಿ ಇಲ್ಲ, ಬನ್ನಿ. ಇಡ್ಲಿ ಕೊಟ್ರಾ ಸರ್? ಇಡ್ಲಿ ಹಾಕ್ರಿ 2. ನಂಗೊಂದು 2 ಟೋಕನ್ ತಗೋಬೇಕಾ? ಟೋಕನ್ ತಗೋಬೇಕಂತಲ್ಲ ಅಣ್ಣ? ಟೋಕನ್ ಎಲ್ಲ ಇಟ್ಕೊಳ್ಳಿ. ನಂಗೆ ಇಡ್ಲಿ. ಇಡ್ಲಿಯಾ? ಹಾಂ, ಏನಣ್ಣ ಟೋಕನ್ ಎಲ್ಲಿ ತಗೋಬೇಕು? ಟೋಕನ್ ಇಡ್ಲಿ 2 ಇಡ್ಲಿ. ಓಕೆ. ಓ, ಟೋಕನ್ ಸಿಸ್ಟಮಾ? ಹಾಂ, ಕೊಟ್ಟೆ ತಾಣ ಟೋಕನ್. ಇಡ್ಲಿ ನನಗೆ. ಹೌದು. ಓಕೆನಾ? ಮತ್ತೆ ನಂಗೆ ಕೇಳಿದ್ರೆ ಟೋಕನ್ ತಗೋಬೇಕಂದ್ರು ಹಾಂ, ನೀವು ಫ್ರೀನಾ? ಏನೋಪ್ಪ ಒಟ್ಟಿಗೆ ಅಂದ್ರೆ ಹಾಂ, ಒಟ್ಟಿಗೆ ಎಲ್ಲ ಅಂದ್ರೆ ಓಕೆ. ಹಾಂ, ಅದು ನಿಜ, ಕರೆಕ್ಟ್. ನನಗೆ ಒಂದಿಗೆ ಅವರಿಗೆ ಮಾಮೂಲಿ ಚೆನ್ನಾಯ್ತಣ್ಣ. ಕಮ್ಮಿ ಇರ್ಲಿ, ಬೇಡ ಬರ್ತೀನಿ ಅಲ್ಲಿಗೆ. ನೋಡು, ಸ್ಲೋನೇ ಹೋಗ್ಬೇಕು. ಹಾಂ, ಸ್ಲೋನೇ ಇರಲಿ. ಫುಲ್ ಫಾಗ್. ಇಷ್ಟೊತ್ತಿಗೆ ಫಾಗಾ? ನೋಡು 2 ಗಂಟೆಗೆ
2:30 ಫುಲ್ ಫಾಗ್ ಆಗಿದೆ, ಸ್ಲೋನೇ ಇರಲಿ. ಇವಾಗ ಜಾಸ್ತಿ ಆಯ್ತು ನೋಡೋಣ. ಜಾಸ್ತಿ ಆಯ್ತು ಫುಲ್ಲು. ಭಾರಿ ಡೇಂಜರ್ ಇದೆ. ಭಾರಿ ಡೇಂಜರ್ ಮಾಡ್ತೀನೇನು. ಎಲ್ಲರೂ ಪಾರ್ಕಿಂಗ್ ಲೈಟ್ ಹಾಕ್ಲೇಬೇಕು ಅದು. ಈ ಟೈಮಲ್ಲಿ ಈ ತರ ಪಾಕ್ ಬಿಡ್ಬೇಕಾದ್ರೆ ಬಸ್ನವ್ರನ್ನ ಫಾಲೋ ಮಾಡ್ಬೇಕು. ಇದು 4 ಗಂಟೆ 3 ಗಂಟೆ ಮೇಲೆ ಬಿಡ್ಬೇಕಾಗಿತ್ತು, ಬಟ್ ಈಗ ಬೇಗ. ಅದೇ ಇಷ್ಟು ಬೇಗ ನೋಡಿ 2:30 ಹೊಗೆ ಬಂದಂಗೆ ಬರ್ತಾ ಇದೆ. ಇಲ್ಲೊಂದು ಗಾಡಿ ಎಂಟ್ರಿ ಆಗ್ತಾ ಇದೆ ರೋಡ್ಗೆ. ಅದಕ್ಕೋಸ್ಕರ ಸುಮ್ಮನೆ ಹೋಗ್ಬೇಕು ಅನ್ನೋದು ಇವಾಗಲೂ. ಮಾರ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ, ಒಂದು 5 ಗಂಟೆ 6 ಗಂಟೆಗೆ. ಮೂರು ಗಂಟೆ ಸರ್, 3 ಗಂಟೆ ಧರ್ಮಸ್ಥಳ. ಓಕೆ 65 ಕಿಲೋಮೀಟರ್ ಇದೆ. ಓಕೆ ಘಾಟ್ ಸೆಕ್ಷನ್ ಅಲ್ಲ, 25 ಕಿಲೋಮೀಟರ್ ಘಾಟ್ ಸೆಕ್ಷನ್ ಅಲ್ಲ. ಗೊತ್ತೇ ಆಗಿಲ್ಲ, ಮಲಗಿಬಿಟ್ಟೇವಿ ನಾವು. ಎಷ್ಟು ಕಿಲೋಮೀಟ್ರು ಘಾಟು? 40